ನುಡಿಯಾಡಿದ ಕೆಟ್ಟ ತಾಯಿ ತಂದಿ ಮಾತಿ ಕುಲದವರಿಗೆಲ್ಲ ಜ್ಞಾನದ ದೇವಿಗೆ ಕೊಟ್ಟ ಮೈಸೂರದೊರೆ ರಾಜಕೀಯಲ್ಲೆಂದು ಹೊರಟ ಸಾಕ್ಷಾತ್ ಸೇರಿ ಶಂಭುಲಿಂಗನ ಬೆಟ್ಟ ಅವಿಷ ತುಂಬು ಶಟ ಶಾಸ್ತ್ರವೇ ಬರದು ಇಟ್ಟ ತ್ರಿಲೋಕದಲ್ಲಿ ಪ್ರಕಾಟ ಅವಿಷ ತುಂಬು ಶಟ ಶಾಸ್ತ್ರವೇ ಬರದು ಇಟ್ಟ ತ್ರಿಲೋಕದಲ್ಲಿ ಪ್ರಕಾಟ ನವಲಗುಂದ ನಾಗಲಿಂಗನ ಆಟ ತಾಯಿಗೆ ಒಂದು ನುಡಿಯಾಡಿದ ಕೆಟ್ಟ ತಾಯಿ ತಂದಿ ಮಾತಿಗೆ ಮಾವೈರಾಗ್ಯ ತಾಳಿ ಶಿವನಾತ್ಮಕ ನಟ ತಾಯಿ ತಂದಿ ಮಾತಿಗೆ ಮಾವೈರಾಗ್ಯ ತಾಳಿ ಶಿವನಾತ್ಮಕ ನಟ ಸಿದ್ದರಾಮ ಯೋಗಿಯ ಮಹಾದಿಟ್ಟ ತಗದು ಇವನಿಗೆ ಗವಿ ಒಳಗ ಹೋಗೋದು ಇಟ್ಟ ಪ್ರಸಿದ್ಧ ಅನಸಿತು ಭರತ ಖಂಡದಲ್ಲಿ ಕಮರೀಲ ಚಾಳನೆ ಬಿಟ್ಟ ಪ್ರಸಿದ್ಧ ಅನಸಿತು ಭರತ ಖಂಡದಲ್ಲಿ ಕಮರೀಲ ಚಾಳನೆ ಬಿಟ್ಟ ಅಂಗವಾಡಿ ವರ ಕವಿಗಳ ಮೆಟ್ಟ ಛಂದಸ ಕವನ ಭೀಮ ನದಿಯ ತ್ರಿಕೂಟ ಕವಿ ಗೈಬೀಶನಲ್ಲಿ ನಿತ್ಯ ಇರತಾದ ಕೇಳ್ರಿ ಅನುಭವದ ಊಟ ಕವಿ ಗೈಬೀಶನಲ್ಲಿ ನಿತ್ಯ ಇರತಾದ ಕೇಳ್ರಿ ಅನುಭವದ ಊಟ ಜಮಗಿ ಪ್ರಿಯ ಗ್ರಾಮದೊಳಗ ಸಾರುವೆ ತಮಗ ಈ ಲಕ್ಷ್ಮಿಯ ಖೇಡ್ರಿ ಕಾಕ ಜಾತ್ರೆಯ ಒಳಗ ಇವರು ಹಲವಾರು ಕಾರ್ಯಕ್ರಮ ಹಚ್ಚರ ಹಚ್ಚಂಗ ಮೂರು ವರ್ಷಗೊಮ್ಮೆ ಕಾರ್ಯ
ನಡೀತು ಶಾಂತ ರೀತಿಲಿಂದ ಕೇಳ್ರಿ ಇನ ಮ್ಯಾಗ ಹೌದು ಶಾಂತ ರೀತಿಲಿಂದ ಕೇಳ್ರಿ ಇನ ಮ್ಯಾಗ ತಸ ಭಾವ ತಸ ದೇವ ಮನಸ್ಸಿನಂತೆ ಮಹಾದೇವ ಹೌದು ನೆನೆಸಿದಾಗಿರತಾನ ಕೇಳ್ರಿ ಬೆನ್ನೀಗ ಸದಾ ಧ್ಯಾನ ಮಾತ್ರ ಇಡಬೇಕು ನೋಡ್ರಿ ಅವನ ಮ್ಯಾಗ ಸಾಕ್ಷಾತ್ ಕೈ ಹಿಡಿದು ಒಯ್ತನ ನಮಗ ಕೈಲಾಸದೊಳಗ ಹಾಡ್ಕಿ ಮಾತ್ರ ನಡೆಯಂಗ ನಡೀತು ಗೌಳಿ ಮಾತ್ರ ಹೆಚ್ಚೆ ಆಯಿತು ನಾವು ಹಾಡೋದು ಏನು ತಿಳಿಯಲಾಗ್ಯದ ಕುಂತ ಮಂದಿಗ ಯಾಕಂದ್ರೆ ಮಾಸ್ತರ ಏನ್ರಿ ಹಣ್ಣು ಮದ್ದ ಬಳಿಕ ಮರವನ್ನು ಯಾರು ಕಡಿದರೇನು ಹೌದು ಹೆಣ್ಣು ಬಿಟ್ಟ ಬಳಿಕ ಅವಳಿಗೆ ಯಾರು ಆಳಿದರೇನು ಹೌದೌದು ಈ ಕಾಯದ ಹೊಲ ಮೀಗಿದ ಮೇಲೆ ಇದಕ್ಕೆ ನಾಯಿ ತಿಂದರೇನೋ ತಿಂದು ನೀರು ಕುಡಿದರೇನೋ ಚೆನ್ನ ಮಲ್ಲಿಕಾರ್ಜುನ ಅಂತಾರ ಹೌದು ಹೌದು ಯಾವ ನಮ್ಮ ಜಂಬಗಿ ಬಿ ಗ್ರಾಮದಲ್ಲಿ ಅಂದ್ರ ಇದು ಆಳಂದ್ ತಾಲೂಕಾ ಜಿಲ್ಲಾ ಕಲಬುರಗಿ ಬರ್ತದ ಮಾಸ್ತರ ಹೌದಪ್ಪ ಕಲಬುರಗಿ ಜಿಲ್ಲಾ ಕಲಬುರಗಿ ತಾಲೂಕೆ ನಾವು ಬಹಳ ತೇಲಿ ಹೋಗಿದ್ದೆ ಮಾಸ್ತರ ಕಾರ್ಯಕ್ಕ ಈ ನಮ್ಮನ 3 ದಿನ ಸತ್ರೋಲ್ ನಡೆದು ಈ ನಮ್ಮನ ಜನ ಈ ನಮ್ಮ ಜಾತ್ರಿ ಈ ಜನ ಹಲಗಿ ವಾದ್ಯ ನೋಡುದು ಇದೇ ಫಸ್ಟ್ ನಾವು ಹೌದಪ್ಪ ಎಲ್ಲ ವಾದ್ಯದವ್ರ ಈ ಕಡೆ ಹಾಡಕಿ ಬಿ ನಡೆಯಾಗ ನಡೀತಾವ ಯಾಕೋ ಸೌಂಡ್ ಮಾತ್ರ ಚರ್ರಲ್ಲ ಹೌದು ಹೌದು ನೀವು ಹಿಂದಕ್ಕೆ ಸರಿ ಇಲ್ರಿ ಹಲೋ ಹಲೋ ಜಂಬಗಿ ಗ್ರಾಮ ಅಂದ್ರೆ ಸಾಮಾನ್ಯ ಮಾತಲ್ಲ ಯಥಾ ಪ್ರಕಾರವಾಗಿ ನಮ್ಮ ದಸರಾ ತಾಲ್ಗೋಡು ಅವರು ಬಸವಣ್ಣವ್ರ ಸಾಹಿತ್ಯ ಹಾಡ್ಯಾರ ಇರ್ಲಿ ಈಗ ನಾವು ಒಂದು ಸಾಹಿತ್ಯ ಹಾಡ್ಬೇಕಾಗ್ಯದ ಮಾಸ್ತರ ನೀವು ಯಾರ್ದು ಹಾಡ್ತೀರಪ್ಪ ಯಾರು ಹಾಡ್ತೇವೆ ಅಂದ್ರಿ ಇಲ್ಲಿ ಆಗ ಹೋಗಿರ್ತಕ್ಕಂಥ ನಮ್ಮ ಕಲಬುರಗಿ ಶರಣಬಸಪ್ಪರದ್ದು ಹಾಡ್ಬೇಕಾಗ್ಯದ ನೀನೇ ಹಾಡ್ಯಾರಪ್ಪ ಆ ಚರಿತ್ರೆ ಬೇರೆ ಮಾಸ್ತರ ಮತ್ತೆ ಯಾವ್ದ್ರಿ ಇದು ಹವನೂರು ಗೌಡ್ತಿ ಮನ್ಯಾಗ 1000 ರೂಪಾಯಿಗೆ ಒಂದು ಸಂತಾನ ಕೊಟ್ಟು ಚರಿತ್ರೆ ಅದ ಹೌದಪ್ಪ ಅದು ಸ್ವಲ್ಪ ಬಿಡುಗಡೆ ಮಾಡ್ಬೇಕಾಗ್ಯದ ಸ್ವಲ್ಪ ಶಾಂತ ರೀತಿಯಿಂದ ಕುಂತು ಕೇಳಿದ್ರೆ ಮಾತ್ರ ಎಲ್ಲರಿಗೂ ತಿಳಿತದ ಏ ಶಾಂತ್ರಿ ಹೆಂಗ್ ಕೂತ್ ಕೇಳ್ತಾರೆ ಜಾತ್ರೆ ಅದಾರು ಅಂದ್ರೆ ಲಕ್ಷ ಈ ಕಡೆ ಇಡ್ಬೇಕಾಗ್ತರಿ ಮಾಸ್ತರ ಹೌದು ಜಾತ್ರೆ ಆದ್ಮೇಲೆ ತೋಲ್ ನಮನ ಇರ್ತಾವ ಒಬ್ರು ಡ್ಯಾನ್ಸ್ ಮಾಡೋರು ಇರ್ತಾರ ಒಬ್ರು ಹಲಗಿ ಮಾಡೋರು ಇರ್ತಾರ ಹೌದಪ್ಪ ಒಬ್ರು ಕುಣಿಯೋರು ಇರ್ತಾರ ಮತ್ತ ಒಳಗೆ ಗಾವಳಿ ಮಾಡೋರು ಹಾಗೆಲ್ಲ ಆಗಬಾರ್ದು ಯಾರ್ಯಾರ ಲಕ್ಷ ಇರಲ್ಲ ಅಲ್ಲಿ ಹೋಗ್ತದೆ ಅದು ಎಂತ ಗೌಳಿನೂ ಇರಲಿ ಅಲ್ಲಿ ಜಗಳನೂ ಅಲ್ಲಿ ಸ್ವಲ್ಪ ಶಾಂತ ರೀತಿಯಿಂದ ಆಲಿಸಬೇಕಾಗಿ ತಮ್ಮಲ್ಲಿ ಕಳಕಳಿ ಹೊತ್ತಿನಿಂದ ಕೇಳಿಕೊಳ್ತಾ ಇದ್ದೀನಿ